ಸರ್ ನಿನ್ನೆ ಏನಿತ್ತು ರೇವಣ್ಣ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು ಮತ್ತು ಇವತ್ತು ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಇವತ್ತು ಪರಪ್ಪನ ಅಗ್ರಹಾರದಿಂದ ಕೂಡ ಬಿಡುಗಡೆ ಆಗಿದ್ರು. ನೇರವಾಗಿ ದೇವೇಗೌಡರ ಮನೆಗೆ ಕೂಡ ಭೇಟಿ ಮಾಡಿದರು. ಯಾವ ರೀತಿಯಾಗಿ ಖುಷಿ ಪಡ್ತಿದ್ದಾರೆ ಸರ್ ಜೆ ಡಿ ಎಸ್ನ ಕಾರ್ಯಕರ್ತರು? ಎಲ್ರಿಗೂ ನಮಸ್ಕಾರ. ಜೆ ಡಿ ಎಸ್ ಕಾರ್ಯಕರ್ತರು ಖುಷಿ ಪಡೋಕ್ಕಿಂತ ಜಾಸ್ತಿ ನಮಗೆ ದುಃಖ ಜಾಸ್ತಿ ಇದೆ. ಯಾಕಂದರೆ ರೇವಣ್ಣವರು ತುಂಬ ಮರ್ಯಾದಸ್ಥರು, ದೇವೇಗೌಡರ ಕುಟುಂಬನೇ ತುಂಬ ಮರ್ಯಾದಸ್ಥರ ಕುಟುಂಬ. ಈ ಒಂದು ಫೇಕ್ ಅರೆಸ್ಟ್ ಏನು ಮಾಡಿದಾರೋ ಇದು ಸುಳ್ಳು. ಯಾಕಂದರೆ ಆ ಮಹಿಳೆ ಯಾರು ಅಂತ ಗೊತ್ತಿಲ್ಲ. ಅಲ್ಲಿರೋ ಸಿಬ್ಬಂದಿಗಳಿಗೆ ಹೋಗಿ SIT ಟೀಮವರು ಈ ಮಹಜರ್ ಮಾಡೋಕ್ಕೋಸ್ಕರ ಸಿಕ್ಕಾಬಟ್ಟೆ ಹೊಡೆದು ಬೆದರಿಸಿ ಅವ್ರ ಹತ್ರ ಸ್ಟೇಟ್ಮೆಂಟ್ ಕೇಳೋರೆ. ಆಮೇಲೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಅರೆಸ್ಟ್ ಮಾಡಿದ್ವಿ ಅಂದರು. ಇವಾಗ ನೋಡಿದ್ರೆ ನಿನ್ನೆ ಆ ಎಮ್ಮ ಸ್ಟೇಟ್ಮೆಂಟ್ ಕೊಟ್ಟವಳೆ, ನನಗೆ ಯಾರೂ ಗೊತ್ತಿಲ್ಲ, ಇವ್ರು ಏನು ನನಗೆ ಮಾಡಿಲ್ಲ ಅದ, ಇವ್ರ ಮನೆಯಲ್ಲೇ 10 ವರ್ಷದಿಂದ ಕೆಲಸ ಮಾಡ್ತಿದ್ದಂತೆ. ಈ ರೀತಿ ಒಂದು ಸುಳ್ಳು ಕೇಸ್ ದಾಖಲಿಸಿ ಇವರಿಗೆ ಜೈಲಿಗೆ ಕಳಿಸಿರೋದು ಎಷ್ಟು ಮಟ್ಟಕ್ಕೆ ನ್ಯಾಯ? ಇದು ಈ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಇವಾಗ ದೇವೇಗೌಡರು ಈ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದರು. ಇಂಥವ್ರಿಗೊಂದು ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ JDS ಕಾರ್ಯಕರ್ತರು ಸಾವಿರಾರು ಜನ ಇದ್ದಾರೆ. ಈ ಪಕ್ಷಕ್ಕೋಸ್ಕರ ನಾವು ಬೆವರಲ್ಲ ರಕ್ತ ಹರಿಸೋಕ್ಕೂ ತಯಾರಾಗಿದ್ದೀವಿ. ನಾವು ಇರೋವರೆಗೂ ಈ ಪಕ್ಷಕ್ಕೆ ಒಂದು ಕಪ್ಪು ಚುಕ್ಕಿ ಬರೋಂಗೆ ನಾವು ಮಾಡೋಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಸತ್ಯದ ಜಯ ಆಗಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜೀವ ಇಲ್ಲ. ಈ ಮಾತು ನಿಜ ಆಗಿದೆ. ಸತ್ಯಮೇ ವಿಜಯತೆ ಅನ್ನೋದು ನಿಜ. ಇಷ್ಟು ಹೇಳಕ್ಕೆ ಬಯಸ್ತೀನಿ. ಕೇಸ್ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನಿಸುತ್ತೆ ಸರ್ ನಿಮಗಿನ್ನೂ? ಸರ್, ಈ ಕೇಸರಲ್ಲಿ ಏನು ದಮ್ಮೆ ಇಲ್ಲ. ಈಗ ಆಲ್ರೆಡಿ ನಿನ್ನೆ ಆ ವಿಡಿಯೋ ಬಿಡುಗಡೆ ಆಗಿದ ತಕ್ಷಣ ಬೇಲ್ ಸಿಕ್ಕಿದಂದರೆ ಅದು ಡಮ್ಮಿ ಕೇಸು. ಇವಾಗ ಮುಂದಿನ ವಿಚಾರ ಏನಿದೆಯೋ ನಮ್ಮ ವರಿಷ್ಠರು ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವು ಅದರ ಬಗ್ಗೆ ಏನು ಮಾತಾಡಲ್ಲ.